ಪ್ರಕೃತಿ ನಲಿದಾಡುತ್ತಿರುವ ನಾಡು. ಬಂಟಮಲೆ ಮತ್ತು ಉತ್ತರ ದಿಕ್ಕಿನ ಗಿರಿಗಳ ನಡುವೆ ಹಚ್ಚ ಹಸಿರಿನ ತೋಟ. ಸುಳ್ಯ ತಾಲೂಕಿನಿಂದ 12 ಕಿಲೋಮೀಟರ್ ಕ್ರಮಿಸಿದರೆ ನಮಗೆ ಅಮರಮುಡ್ನೂರಿನ ಚೊಕ್ಕಾಡಿ ಎಂಬ ಪುಟ್ಟ ಹಳ್ಳಿ ಸಿಗುತ್ತದೆ. ಹಚ್ಚ ಹಸಿರ ನೆಲೆಹಾಸು ಹಾಸಿದಂತಹ ಹಾದಿ, ಕಂಗಳಿಗೆ ಹಬ್ಬವೆನಿಸುವ ಸಸ್ಯಕಾಶಿ. ಇವುಗಳ ನಡುವೆ ಕೃಷಿ ಬ್ರಹ್ಮ ಶ್ರೀನಿವಾಸರಾವ್ ಪೈಲೂರು, ಪತ್ನಿ ಶಾರದಾ ಲಕ್ಷ್ಮಿ. 70ರ ಇಳಿಪ್ರಾಯದಲ್ಲೂ 20ರ ಹುಮ್ಮಸ್ಸು. ತಂದೆ ಪೈಲೂರು ಶಿವರಾಮಯ್ಯನವರ ಕೃಷಿ ಪಾಂಡಿತ್ಯ ಮೈಗೂಡಿಸಿಕೊಂಡಿರುವ ಶ್ರೀನಿವಾಸರಾವ್ ಪ್ರಾಯೋಗಿಕ ಕೃಷಿ ನಡೆಸುವಲ್ಲಿ ಪಳಗಿದವರು. 10 ಎಕರೆ ತೋಟದಲ್ಲಿ ಮಿಶ್ರ ಬೇಸಾಯ ಪದ್ಧತಿಯಲ್ಲಿ ತೆಂಗು, ಜಾಯಿಕಾಯಿ, ಕೊಕ್ಕೋ, ಕಾಳುಮೆಣಸು, ಬಾಳೆ, ಏಲಕ್ಕಿ ಮತ್ತು ಲವಂಗ ಬೆಳೆಗಳನ್ನು ಬೆಳೆಸುತ್ತಿದ್ದಾರೆ. 40ಕ್ಕೂ ಹೆಚ್ಚಿನ ವಿವಿಧ ಹಣ್ಣಿನ ಮರಗಳು ಇಲ್ಲಿ ಸಮೃದ್ಧವಾಗಿ ಬೆಳೆದಿವೆ. ಕೃಷಿಯಲ್ಲಿ ಯಶಸ್ಸು ಗಳಿಸಬೇಕಾದರೆ ಇನ್ನೂ ಕೃಷಿ ಕೂಲಿ ಆಳುಗಳ ಅವಲಂಬನೆಯನ್ನು ನಾವು ಆದಷ್ಟು ಕಮ್ಮಿ ಮಾಡಬೇಕು. ಶಾಶ್ವತವಾಗಿ ಕೆಲವೊಂದು ಕಾಮಗಾರಿಗಳನ್ನು ಮಾಡಿಬಿಟ್ರೆ ಖರ್ಚು ತುಂಬ ಕಮ್ಮಿ ಆಗ್ತದೆ. ಅಧಿಕ ಇಳುವರಿಯ ಆಸೆಯಿಂದ ತೋಟಕ್ಕೆ ರಾಸಾಯನಿಕ ಗೊಬ್ಬರ ಬಳಸುವುದನ್ನು ಪೈಲೂರು ಕಟ್ಟುನಿಟ್ಟಾಗಿ ಖಂಡಿಸುತ್ತಾರೆ. ಇದರಿಂದ ಪ್ರಕೃತಿಗೆ ವಿಷವಿಕ್ಕಿದಂತೆ. ಸಾವಯವ ಮಾದರಿಯಲ್ಲಿ ಕೃಷಿಕ ಯಶಸ್ಸು ಸಾಧಿಸಬೇಕು ಎಂಬುದು ಇವರ ಧೋರಣೆ. ತೆಂಗಿನ ಗರಿ, ಅಡಿಕೆ ಗರಿ, ನೆಲಕ್ಕೆ ಉದುರಿದ ಎಲೆಗಳು ಮುಂತಾದ ಕೃಷಿ ತ್ಯಾಜ್ಯವನ್ನು ಮರದ ಬುಡಕ್ಕೆ ಆನಿಸಿ ಜೈವಿಕ ಗೊಬ್ಬರ ಸ್ಥಳದಲ್ಲಿಯೇ ನಿರ್ಮಾಣ ಮಾಡುವ ಕಲೆ ಇವರಿಗೆ ಸಿದ್ಧಿಸಿದೆ. ಇದರೊಂದಿಗೆ ಕೊಟ್ಟಿಗೆ ಗೊಬ್ಬರವನ್ನು ಇಲ್ಲಿ ಬಳಸಲಾಗುತ್ತದೆ. ಆಮೇಲೆ ಬಹುಮಾಡಿ ಕೃಷಿ ಮಾಡಬೇಕಾದ್ರೆ ಅತ್ಯಂತ ಅಗತ್ಯ. ಕೇವಲ ಒಂದೇ ಬೆಳೆಗೆ ಯಾರು ಜೋತು ಬೀಳಬಾರ್ದು. ಅಡಿಕೆಯೊಂದಿಗೆ ಕೊಕ್ಕೋ, ಜಾಯಿಕಾಯಿ, ಏಲಕ್ಕಿ, ಕಾಳುಮೆಣಸು, ಬಾಳೆ ಇತ್ಯಾದಿಗಳನ್ನೆಲ್ಲ ನಾವು ಬೆಳೆಸಿದರೆ ನಮ್ಮ ಉಪಯೋಗಕ್ಕೂ ಆಗ್ತದೆ. ಹೆಚ್ಚದನ್ನು ಮಾರಿದಾಗ ನಮಗೆ ಬೇಕಾದ ಆರ್ಥಿಕ ಬಲ ಬರ್ತದೆ. ಔಷಧೀಯ ಸಸ್ಯ ತೋಟ ಇಲ್ಲಿನ ಮತ್ತೊಂದು ವಿಶೇಷ. ಟಿಂಚರ್, ಚಿಕಿಪಿಟುಕ, ಕಾಡು ಹಿಪ್ಪಲಿ, ಸರ್ಪಗಂಧಿ, ರಕ್ತಮಿತ್ರ, ಚಿತ್ರಮೂಲ, ಜಟ್ರೋಪ, ಮುಜ, ಕಹಿಬೇವು, ಕಲ್ಲು ತುಳಸಿ, ನರಿಕಬ್ಬು, ಕೃಷ್ಣ ತುಳಸಿ, ಪುನರ್ನವ ಇನ್ನು ಮುಂತಾದ ಗಿಡ ಬಳ್ಳಿಗಳು ಇಲ್ಲಿವೆ. ದಾಸವಾಳ, ಗುಲಾಬಿ, ಮಲ್ಲಿಗೆ, ಹೆಲಿಕೋನಿಯಾ, ಸೇವಂತಿಗೆಯಲ್ಲದೆ ಅತಿ ಅಪರೂಪದ ಹೂವಿನ ಗಿಡಗಳನ್ನು ಇಲ್ಲಿ ಬೆಳೆಸಲಾಗಿದೆ. ಇದು ಲಿಲ್ಲಿಯ ಹೂ. ಮಳೆ ಮುನ್ಸೂಚನೆ ನೀಡುವ ಹೂ ಎಂದೇ ಖ್ಯಾತಿ ಪಡೆದಿದೆ. ಈ ಹೂ ಅರಳಿದಲ್ಲಿ 1 ವಾರದಲ್ಲಿ ಮಳೆಯಾಗುತ್ತದೆ ಎಂದು ಪೈಲೂರು ವಿವರಿಸುತ್ತಾರೆ. ಇದು ಬಳ್ಳಿ ತಿಯಾರೆ. ಎಲ್ಲೆಂದರಲ್ಲಿ ಹಬ್ಬುವ ಗುಣವುಳ್ಳ ಈ ಬಳ್ಳಿಯನ್ನು ತೋಟದಲ್ಲೆಲ್ಲ ಬೆಳೆಸಲಾಗಿದೆ. ಈ ಬಳ್ಳಿಯಿಂದ ಭೂಮಿ ತಂಪು ಗುಣವನ್ನು ಕಾಯ್ದಿರಿಸಿಕೊಳ್ಳುತ್ತದೆ. ಬೆಳೆಗೆ ಅತಿ ಕಡಿಮೆ ನೀರು ಹಾಕಿದರೆ ಸಾಕಾಗುತ್ತದೆ. ಮಣ್ಣಿನ ಸವಕಳಿ ಉಂಟಾಗುವುದಿಲ್ಲ. ಬೆಳೆಗಳ ಮಧ್ಯೆ ಸೂಕ್ತ ಅಂತರ ಕಾಯ್ದುಕೊಂಡರೆ ಕಳೆ ತೆಗೆಯುವ ಅವಶ್ಯಕತೆ ಇರುವುದಿಲ್ಲ. ಲಕ್ಷಾಂತರ ರೂಪಾಯಿಗಳ ಬೆಲೆ ಬಾಳುವ ಮಹಾಗನಿ ಮರ ತೋಟದ ಬಹುದೊಡ್ಡ ಆಸ್ತಿ. ಮರದ ಕಾಂಡವನ್ನೇ ಶಂಕುವಿನ ರೀತಿ ಹೆಣೆದುಕೊಂಡಿರುವ ಈ ಮರ ಶಂಖಪುಷ್ಪ. ಇದರಡಿಯಲ್ಲಿ ಧ್ಯಾನ ಮಾಡಿದಲ್ಲಿ ಆರೋಗ್ಯ ಸಿದ್ಧಿಸುತ್ತದೆ ಎನ್ನುವ ಪೈಲೂರು ಪ್ರತಿದಿನ ಇಲ್ಲಿ ಧ್ಯಾನದಲ್ಲಿ ತೊಡಗುತ್ತಾರೆ. ಅಡಿಕೆಯನ್ನು ಒಣಗಿಸಲು ವಿಶಾಲ ಅಂಗಳವನ್ನು ನಿರ್ಮಿಸಲಾಗಿದೆ. ಅಡಿಕೆಯನ್ನು ಬಿಡಿಸಿ ಸಂಗ್ರಹಿಸಿಡುವುದು ಒಂದು ಕಲೆ ಎಂಬುದು ಪೈಲೂರರ ಅಭಿಪ್ರಾಯ. ಕೃಷಿಕನಿಗೆ ಕೃಷಿ ಆಡಳಿತದ ಜ್ಞಾನವೂ ಇರಬೇಕು. ಕೃಷಿ ಲೆಕ್ಕಪತ್ರ,
ಖರ್ಚು ವೆಚ್ಚಗಳನ್ನು ಆಯಾ ದಿನವೇ ನಮೂದಿಸಿ ಇಡಬೇಕೆಂಬುದು ಇವರ ಕಿವಿಮಾತು. ಮಕ್ಕಳಲ್ಲಿ ಮಗುವಾಗಿ ಬೆಳೆಯುವ ಪೈಲೂರರ ಸಾಧನೆಯನ್ನು ಗಮನಿಸಿರುವ ಸರ್ಕಾರ ಕೃಷಿ ಪಂಡಿತ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ತುಂಬು ಕುಟುಂಬದ ನಡುವೆ ಜೀವನೋತ್ಸಾಹಿಯಾಗಿರುವ ಇವರ ಬದುಕು ಅನುಕರಣೀಯ. ಬಡವರು ಉಂಡರೆ ಭೂತಾಯಿಗಿಟ್ಟಂತೆ, ಮಕ್ಕಳುಂಡರೆ ದ್ಯಾವರಿಗಿಟ್ಟಂತೆ, ಅನ್ನದ ಭಾಗ್ಯ ತಂದಾರೋ ತನ್ನ ಭಾಗ್ಯ. ಆಡಿದ ಮಾತಿಗೆ ಬದ್ಧ ಬದ್ಧ, ಬಡವರ ಸೇವೆಗೆ ಸಿದ್ಧ ಸಿದ್ಧ. 98 ಲಕ್ಷ ಕಡುಬಡ ಕುಟುಂಬಗಳಿಗೆ 1 ರೂಗೆ 1 ಕೆಜಿ ಅಕ್ಕಿ ವಿತರಣೆ. ಇದು ಕರ್ನಾಟಕ ಸರ್ಕಾರದ ಕೊಡುಗೆ. ನಮ್ಮದು ನುಡಿದಂತೆ ನಡೆಯುವ ಸರ್ಕಾರ, ಸಮೃದ್ಧ ಕರ್ನಾಟಕ ನಮ್ಮ ಗುರಿ. ಸಹ್ಯ, ಸ್ವಾವಲಂಬನೆ, ಸ್ವಾಭಿಮಾನಿ ಬದುಕಿಗೆ ಇಲ್ಲಿ ಕೃಷಿಯೇ ಅಡಿಪಾಯ. ನಗರದಿಂದ ಬಲು ದೂರ ಪ್ರಕೃತಿಯ ಮಡಿಲಿನಲ್ಲಿ ನಿಸರ್ಗದತ್ತ ಬದುಕನ್ನು ಆಹ್ಲಾದಮಯವಾಗಿ ಇಲ್ಲಿ ಆಸ್ವಾದಿಸಲಾಗುತ್ತಿದೆ. ಮೈಸೂರಿನ HD ಕೋಟೆಯಿಂದ 40 ಕಿಲೋಮೀಟರ್ ದೂರಕ್ಕೆ ಹಲಸೂರಿನ ಬೆಟ್ಟಕ್ಕೆ ಹೊಂದಿಕೊಂಡಂತೆ ನಮಗೆ ಈ ಕ್ರಕಾಡಾನ ತೋಟ ಸಿಗುತ್ತದೆ. ಸುಮಾರು 35 ಎಕರೆ ವಿಸ್ತೀರ್ಣದ ತೋಟದಲ್ಲಿ ಮಿಶ್ರ ಬೆಳೆಯನ್ನು ಬೆಳೆಸಲಾಗುತ್ತದೆ. ಪರಿಪೂರ್ಣ ಸಾವಯವ ಕೃಷಿ ಇಲ್ಲಿನ ವಿಶೇಷ. ತೋಟದೊಡೆಯ ವಿವೇಕ್ ಕಾರ್ಯಪ್ಪ ಅವರ ವೈಜ್ಞಾನಿಕ ಮತ್ತು ತಂತ್ರಗಾರಿಕೆಯ ಕೃಷಿ ಇಲ್ಲಿ ಅರಳಿದೆ. ಅರ್ಥಶಾಸ್ತ್ರ ಪದವೀಧರರಾದ ವಿವೇಕ್ ಕಾರ್ಯಪ್ಪ ಮೇಜರ್ CM ಕಾರ್ಯಪ್ಪ ಮತ್ತು ಇಂದು ಕಾರ್ಯಪ್ಪ ಅವರ ಪುತ್ರ. ಕಳೆದ 30 ವರ್ಷಗಳಿಂದ ಮಾದರಿ ಬೇಸಾಯ ಪದ್ಧತಿಯನ್ನು ಅನುಸರಿಸಿಕೊಂಡು ಬರುತ್ತಿದ್ದಾರೆ. ಕೃಷಿಯ ಮೂಲ ಉತ್ಪನ್ನಕ್ಕೆ ಜೋತು ಬೀಳದೆ ಅಂತಿಮ ಉತ್ಪನ್ನದವರೆಗೂ ಸ್ವಯಂ ತಾವೇ ಪ್ರಕ್ರಿಯೆ ನಡೆಸಿಕೊಂಡು ಬರುತ್ತಿರುವುದು ವಿವೇಕ್ ಕಾರ್ಯಪ್ಪ ಅವರ ಹೆಗ್ಗಳಿಕೆ. ಇಲ್ಲಿ ಬೆಳೆದ ಹತ್ತಿ ಮಾರುಕಟ್ಟೆಗೆ ಮೂಲ ಸ್ವರೂಪದಲ್ಲಿಯೇ ಹೋಗುವುದಿಲ್ಲ. ಬದಲಿಗೆ ಈ ಹತ್ತಿಯನ್ನು ನೂಲು ಮಾಡಿ ಹದಗೊಳಿಸಲಾಗುತ್ತದೆ. ನಂತರ ನೇಯ್ದು ಬಟ್ಟೆ ಮಾಡಲಾಗುತ್ತದೆ. ಈ ಬಟ್ಟೆಗೆ ಇಲ್ಲಿಯೇ ಸ್ವಾಭಾವಿಕ ಬಣ್ಣ ನೀಡಲಾಗುತ್ತದೆ. ಇಲ್ಲಿ ಬೆಳೆದ ಇಂಡಿಗೋ, ಮಡ್ಡಿ ಮರದ ಬೇರು, ಅಡಿಕೆ ಮುಂತಾದವುಗಳನ್ನು ಬಣ್ಣಕ್ಕಾಗಿ ಬಳಕೆ ಮಾಡಲಾಗುತ್ತದೆ. ಟೈ ಅಂಡ್ ಡೈ ಮೂಲಕ ವಿಧ ವಿಧವಾದ ವಿನ್ಯಾಸವನ್ನು ಮಾಡಲಾಗುತ್ತದೆ. ನಂತರದ್ದು ದರ್ಜಿಯ ಕೆಲಸ. ಸ್ವಾಭಾವಿಕ ಪ್ರಕ್ರಿಯೆಯಿಂದ ಅರಳಿದ ರೇಷ್ಮೆ ನುಣುಪು ಹೊಂದಿರುವ ಕಣ್ಮನ ಸೆಳೆಯುವ ಈ ವಸ್ತ್ರ ವಿನ್ಯಾಸಕನ ಕಲ್ಪನೆಗೆ ಗರಿ ಮೂಡಿಸುತ್ತದೆ. ಇಲ್ಲಿ ಬೆಳೆದ ಕಬ್ಬು ಆಲೆ ಮನೆಯಿಂದ ಬೆಲ್ಲವಾಗಿ ಹೊರಬರುತ್ತದೆ. Our planting times and our whole sort of
macrocosmic way of systemic way of dealing with fertility and soil health and farm health are finally sort of expressed in the cotton crop. And for the last few years we have been using biodynamic systems of agriculture, and so we are very careful about planting times and during picking, when is the best time in terms of good quality fiber and less moisture. All of these things finally go into producing the strongest, the best lint and fiber. ಇಲ್ಲಿ 30ಕ್ಕಿಂತಲೂ ಅಧಿಕ ವಿವಿಧ ಹಣ್ಣುಗಳ ತಳಿ ಕಾಣಬಹುದು. ತೆಂಗು, ಮೆಣಸು ಪ್ರಮುಖ ವಾಣಿಜ್ಯ ಬೆಳೆ. ಗುಣಮಟ್ಟದ ಅರಿಶಿಣ, ಶುಂಠಿ ಔಷಧಿಗಾಗಿ ಬಳಕೆಯಾಗುತ್ತದೆ. ಆಮ್ಲ, ಅಳಲೆಕಾಯಿ ಮತ್ತು ತಾರೆಕಾಯಿಯನ್ನು ಇಲ್ಲಿಯೇ ಹದಗೊಳಿಸಿ ತ್ರಿಫಲ ಚೂರ್ಣ ತಯಾರಿಸಲಾಗುತ್ತದೆ. ಒಬ್ಬ ರೈತ ಸ್ವಾವಲಂಬಿ ಆಗಬೇಕು, ಒಂಥರ ಡಿಗ್ನಿಫೈಡ್ ಇರಬೇಕು, ಅದು ಒಂದು ಇಲ್ಲವೇ ಇಲ್ಲ ಆ ಥರ. ಈಗ ಏನೋ ಒಂಥರ ಮೊನೋಕ್ರಾಪಿಂಗ್ ಆಗಿಬಿಟ್ಟಿದೆ ಎಲ್ಲರಿದ್ರಲ್ಲಿ. ಅಂದರೆ ಇಲ್ಲಿ ಕಬ್ಬು ಬೆಳೆಗಾರ ಅಂತ ಒಂದು ಟೈಟಲ್ ಥರ ಬರ್ತದೆ, ಇಲ್ಲ ಹತ್ತಿ ಬೆಳೆಗಾರ ಥರ ಬರ್ತದೆ, ಇಲ್ಲ ಅಡಿಕೆ ಉತ್ಪಾದಕರು ಅಂತ ಆ ಥರ ಬರ್ತದೆ. ನಾವು ಇಲ್ಲಿ ನಮಗೆ ಎವ್ರಿಡೇ ಲೈಫ್ನಲ್ಲಿ ಏನೇನು ಬೇಕಾಗಿರ್ತದೆ ಎಲ್ಲ ವಸ್ತುಗಳನ್ನ ಉತ್ಪಾದನೆ ಮಾಡ್ಕೊತೀವಿ ನಾವು. ಬೆಳೆಗೆ ಸಾವಯವ ಕೊಟ್ಟಿಗೆ ಗೊಬ್ಬರ ಮತ್ತು ಜೀವಾಮೃತವೇ ಮೂಲಾಧಾರ. ಹಸು, ಎತ್ತುಗಳು, ಆಡು, ಕುರಿಗಳಲ್ಲದೆ ಬ್ಯಾಂಟಮ್ ತಳಿಯ ಕೋಳಿಗಳು ಇಲ್ಲಿವೆ. ಕೊಟ್ಟಿಗೆ ತ್ಯಾಜ್ಯದಿಂದ ಜೈವಿಕ ಇಂಧನ ಉತ್ಪಾದನೆಯಾಗುತ್ತದೆ, ಅಲ್ಲದೆ ಸೌರ ಇಂಧನವನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳಲಾಗುತ್ತದೆ. 1986ರಲ್ಲಿ ಇಲ್ಲಿಗೆ ಬಂದು ನೆಲೆಸಿದ ನಂತರ ವಿವೇಕ್ ಪತ್ನಿ ಜೂಲಿಯೊಂದಿಗೆ ಸಂತೃಪ್ತ ಜೀವನ ನಡೆಸುತ್ತಿದ್ದಾರೆ. ಜೂಲಿ ಕಾರ್ಯಪ್ಪ ಹೋಮಿಯೋಪತಿ ಅಭ್ಯಾಸ ಮಾಡಿದ್ದು, ನೆಲದ ಮಣ್ಣಿನಲ್ಲಿ ದೊರೆಯುವ ಔಷಧಿಗಳನ್ನು ಇಲ್ಲಿನ ಸ್ಥಳೀಯ ಜನರಿಗೆ ಉಚಿತವಾಗಿ ನೀಡಿ ಉಪಚರಿಸುತ್ತಾರೆ. ಪತಿ ಪತ್ನಿಯರ ಸಾಧನೆಯನ್ನು ಗಮನಿಸಿದ ಕರ್ನಾಟಕ ಸರ್ಕಾರ ಕೃಷಿ ಪಂಡಿತ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇಂಗ್ಲೆಂಡಿನ ಮಣ್ಣು ಸಂಘಟನೆ, ಜಪಾನ್ನ ಕೃಷಿ ವಿಭಾಗ ವಿವೇಕ್ ಮತ್ತು ಜೂಲಿಯವರ ಸಾಧನೆಯನ್ನು ಶ್ಲಾಘಿಸಿ ಸನ್ಮಾನಿಸಿದಲ್ಲದೆ ತನ್ನ ನಾಡಿನ ಕೃಷಿಕರ ತರಬೇತಿಗಾಗಿ ಅವರನ್ನು ಇಲ್ಲಿಗೆ ಕಳುಹಿಸಿಕೊಡುತ್ತದೆ. ನೆರೆಯ ತಮಿಳುನಾಡು, ಕೇರಳದಿಂದ ಮಾತ್ರವಲ್ಲದೆ ಚಂಡೀಗಢದಿಂದಲೂ ಕೃಷಿಯಲ್ಲಿ ಅಗ್ನತೆ ಪಡೆದುಕೊಳ್ಳಲು ಕೃಷಿ ಪ್ರಯೋಗಶೀಲರು ಇಲ್ಲಿಗೆ ಆಗಮಿಸುತ್ತಾರೆ. ಸಹ್ಯ ಬದುಕಿಗಾಗಿ ಕೃಷಿ ಎಂಬ ಮಂತ್ರ ಇಲ್ಲಿ ಅಕ್ಷರಶಃ ಪಾಲನೆಯಾಗುತ್ತಿದೆ.